ಕಳೆದ ವಾರ ನಾವೊಂದು ಶಾಲೆಯಲ್ಲಿ ಶಿಕ್ಷಕರ ಜೊತೆಗೆ ಮಾತಾಡ್ತಾ ಇದ್ದೆ. ಆಗ ತರಗತಿಯಲ್ಲಿ ವಿದ್ಯಾರ್ಥಿಗಳ ನಡವಳಿಕೆ ಅದ್ರ ಬಗ್ಗೆ ಮಾತು ಬಂತು. ಕೆಲವು ಶಿಕ್ಷಕರು ಈ ಮಕ್ಕಳನ್ನ ಕ್ಲಾಸಲ್ಲಿ ಸುಮ್ಮನೆ ಇರೋನ್ ನೋಡ್ಕೊಳ್ಳೋದು ಬಹಳ ಕಷ್ಟ ಸರ್ ಅಂದ್ರು. ಮತ್ತೆ ಕೆಲವರು ಇವ್ರು ಕ್ಲಾಸ್ ಮಾಡಿದ್ರು ಸಾಕಾಗಿ ಹೋಗುತ್ತೆ, ಈ ಮಕ್ಕಳು ಗಲಾಟೆ ಮಾಡದಂಗೆ ವಿಪರೀತ ಪ್ರಶ್ನೆಗಳನ್ನು ಕೇಳದಂತ ನೋಡ್ಕೊಳ್ಳೋದ್ರೊಳಗೆ ನನ್ನ ಶ್ರಮ ಹೋಗ್ಬಿಡುತ್ತೆ, ಬರೀ ಪೊಲೀಸ್ ಕೆಲಸನೇ ಆಗತ್ತೆ ಸರ್, ಪಾಠದ ಕೆಲಸನೇ ಆಗಲ್ಲ ಅಂದ್ರು. ಮತ್ತೊಬ್ಬರಂತೂ ಈ ಹುಡುಗರು ಓಡಾಡತನ ಮಿತಿ ಮೀರ್ತಾ ಇದೆ, ಅವ್ರ ಶಿಕ್ಷಕರ ಬಗ್ಗೆ ಯಾವ ಗೌರವನೂ ಇಲ್ಲ ಅಂತ ಕೋಪದಿಂದಲೇ ಹೇಳಿದ್ರು. ಅವ್ರ ಮಾತುಗಳನ್ನು ಕೇಳುವಾಗ ನನಗೆ ನೆನಪಾದ್ರು ನನ್ನ ಮಾಸ್ತರು. ನಾನು ಶಾಲೆಯಲ್ಲಿ ಓದುವಾಗ ನನಗೆ ಇಂಗ್ಲಿಷ್ ಕಲಿಸುವಂತ ಮಾಸ್ತರು ನೆಗಳೂರು ಅಂತ ಇದ್ರು. ಅವ್ರು ಯಾವಾಗಲೂ ನೋಡಕ್ಕೆ ಚಂದ, ಸ್ವಲ್ಪ ಕುಳ್ಳಗಾಗಿದ್ದ ವ್ಯಕ್ತಿ, ಯಾವಾಗಲೂ ಬಿಳಿ ಕಚ್ಚೆ ಧೋತ್ರ, ಬಿಳಿ ಜುಬ್ಬ, ತಲೆಗೂದಲನ ಮಧ್ಯದಲ್ಲಿ ಬಕೆ ತೆಗೆದು ಆ ಕಡೆ ಈ ಕಡೆ ಬಾಚಿಕೊಂಡು ಯಾವಾಗಲೂ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ನಗನಗ್ತಾ ಕ್ಲಾಸಿಗೆ ಬರೋರು. ಅವ್ರ ನಗುಮುಖ, ಆ ಕನ್ನಡಕದೊಳಗಿನ ಇಣುಕುವಂತ ತೀಕ್ಷ್ಣ ಕಣ್ಣುಗಳನ್ನು ನೋಡಿದಾಗ ತರಗತಿ ಸ್ತಬ್ಧ ಆಗ್ಬಿಡ್ತಿತ್ತು. ಅವ್ರು ಸುಮ್ಮನೆ ಪುಸ್ತಕ ಕೈಯಲ್ಲಿ ತರ್ತಿದ್ರಷ್ಟೇ, ಇಡೀ ಪುಸ್ತಕ ಅವ್ರ ಬಾಯಿಗೆ ಬರ್ತಿತ್ತು ಅನ್ಸುತ್ತೆ. ಅವ್ರು ಪಾಠ ಮಾಡುವಾಗ ನಮ್ಗೆ ಅವ್ರ ಧ್ವನಿ ಕೇಳಿಸ್ತಿರ್ಲಿಲ್ಲ. ಆ ಕಲಿಸ್ತಿದ್ದಂತ ಪಾಠದಲ್ಲಿದ್ದಂತ ಪಾತ್ರಗಳು ವೇಷ ಧರಿಸಿ ಭಾವಾವೇಶ ನಮ್ಮ ಮನಸ್ಸಿನ ಮೇಲೆ ಕುಣಿದಂಗ ಆಗ್ತೈತೆ. ಸಿನಿಮಾ ನೋಡಿದಂಗ ಆಗೋದಿರಿ. ಆ ಪರದೆ ಮೇಲೆ ಎಲ್ಲ ಪಾತ್ರಗಳು ತಕತೈಯದ್ ಕುಣಿಬೇಕು. ತರಗತಿ ಮುಗಿದು ಗಂಟೆ ಆದಾಗ ಕಪ್ಪ ಗಂಟೆ ಆಯ್ತು ರಸಾಭ್ಯಾಸ ಅಂತ ಒಳ್ಳೆ ಶಿಕ್ಷಕರಿಗೆ ಒಂದ್ಸಲ ಗಂಟ್ಲಿನ ತೊಂದರೆ ಆಯ್ತು. ಅದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಆಗಾಗ ರಜೆ ಹಾಕೋರು. ನಂತರ ನಮ್ಗೆ ತಿಳಿದಿದ್ದೇನು ಅಂದ್ರೆ ಆ ಗಂಟ್ಲಿನ ರೋಗ ತುಂಬಾ ಬಲ್ತ್ ಹೋಯ್ತು, ಶಸ್ತ್ರಚಿಕಿತ್ಸೆ ಆಗ್ಬೇಕು ಅವ್ರಿಗೆ ಅಂತ. ಬರ್ಲಿಲ್ಲ ಕ್ಲಾಸಿಗೆ ನೆಗಳೂರು ಮಾಸ್ತರ್. ನಾವ್ ಅನ್ಕೊಂಡ್ವಿ ಏನಪ್ಪಾ ನೆಗಳೂರು ಮಾಸ್ತರ್ ಬರ್ಲಿಲ್ಲ, ಬಿಟ್ಬಿಟ್ರು ಏನೋ ಕೆಲಸ ಅಂತ. ಹುಡುಗರಿಗೆ ಹೆಂಗ್ ಗೊತ್ತಾಗತ್ತೆ ಮೇಷ್ಟ್ರಿಗಾಗತ್ತೆ ಅಂತ. ಕೆಲವು ಮೇಷ್ಟ್ರನ್ನ ಕೇಳಿದ್ವಿ, ಯಾಕೆ ಸರ್ ನೆಗಳೂರು ಸರ್ ಬರ್ತಾ ಇಲ್ಲ ಅಂತ. ಅವ್ರು ಹೇಳಿದ್ರು ಇಲ್ಲಪ್ಪ ಏನ್ ಬಹುಶಃ ಬರಲ್ಲ, ಅವರು ಅದು ಬಹುದೊಡ್ಡ ಶಸ್ತ್ರಚಿಕಿತ್ಸೆ ಗಂಟ್ಲಿಗೆ ಆಗ್ಬೇಕಾಗತ್ತೆ, ಇನ್ನು ಅವ್ರು ಪಾಠ ಮಾಡೋಕ್ ಆಗಲ್ಲ, ಬಹುಶಃ ಏನ್ ಬರಲ್ಲ ಅವರು ಅಂದ್ಬಿಟ್ರು. ನಾವು ಬಹಳ ಬೇಜಾರಾಯ್ತು, ಅಂತ ಒಳ್ಳೆ ಟೀಚರ್ ತಪ್ಸ್ಕೊಂಡ್ವಲ್ಲ. ಸುಮಾರು 1.5 ತಿಂಗಳಾಗಿರ್ಬೇಕು, ಇದು ಜನವರಿ ಫೆಬ್ರವರಿ. ಇವತ್ತು ಒಂದು ಸೋಮವಾರ ದಿವಸ ಯಾರೋ ಬಂದು ಹೇಳಿದ್ರು, ನೆಗಳೂರು ಮಾಸ್ತರ್ ಬಂದಿದ್ದಾರೆ ಕಣೋ, ಸ್ಟಾಫ್ ರೂಮ್ ಅಲ್ಲಿ ಇದಾರೆ ನೋಡಿದೆ ಅಂತ. ಖುಷಿ ಆಯ್ತು, ಕ್ಲಾಸಿಗೆ ಬರ್ತಾರ. ಹಾಗಾದ್ರೆ ಬಂದ್ರು ಮೇಷ್ಟ್ರು, ಅದೇ ಮೊದಲಿನ ಹಾಗೇನೆ ನಗನಗ್ತಾ ಬಂದ್ರು. ಸ್ವಲ್ಪ ತೆಳ್ಳಗಾದಂಗ ಅನಿಸ್ತು. ಬಂದವರೇ ಪುಸ್ತಕ ಎಲ್ಲ ಮೇಜಿನ ಮೇಲಿಟ್ಟು ಪಾಠಕ್ಕೆ ಬೇಕಾಗುವಂತ ಪುಸ್ತಕ ಒಂದನ್ನು ಎತ್ಕೊಂಡು ಎಲ್ಲಾ ಮಕ್ಕಳನ್ನ ನೋಡಿದ್ರು. ನಮ್ ಕ್ಲಾಸ್ ಆಗಿತ್ತು ಗೊತ್ತಾ, ಅದರ ಗ್ಯಾಲರಿ ಹಾಲ್ ಇದ್ದಂಗೆ ಮೆಟ್ಲಾಗಿ ಏರಿ ಕೊನೆಗೆ ಕುಳಿತವ್ರು ನೋಡ್ಬೇಕಾದ್ರೆ ತಲೆ ಎತ್ತಿ ನೋಡ್ಬೇಕಾಗ ಮಾಸ್ಟರ್ ಮಾತಾಡೋಕ್ ಶುರು ಮಾಡಿದ್ರು. ನಮಗೆ ವಿಕಾರ್ ಆಫ್ ವೇಕ್ಫೀಲ್ಡ್ ಅಂತ ಒಂದು ಕಾದಂಬರಿ, ಅದನ್ನ ಪಾಠ ಮಾಡೋರು. ಅವರು ಧ್ವನಿ ಬಹಳ ಸ್ಪಷ್ಟ ಮೊದಲು, ಆದ್ರೆ ಈಗ ಮಾಸ್ಟರ್ ಮಾತಾಡೋಕ್ ಶುರು ಮಾಡಿದಾಗ ಆ ಮೊದಲಿನ ಅಸ್ಖಲಿತ ವಾಣಿ ಕೇಳಿಸ್ಲಿಲ್ಲ. ಅದ್ರ ಬದಲು ಅಶಕ್ತವಾದಂತಹ ಒಂದು ಕೀರಲ್ ಧ್ವನಿ ಬರೋಕ್ ಶುರು ಆಯ್ತು. ವಿಕಾರ್ ಆಫ್ ವೇಕ್ಫೀಲ್ಡ್ ಅಂತ ಹೇಳ್ತಾ ಇದ್ರು. ಅಷ್ಟು ಮಾತಾಡ್ಬೇಕಾದ್ರೆ ಅವ್ರ ಶ್ರಮ ಆದಂಗ ಅನಿಸ್ತಾ ಇತ್ತು. ಈ ಕುತ್ತಿಗೆ ಹತ್ರ ನರ ಇರ್ತವಲ್ಲ ಉಬ್ಬಿ ನಿಲ್ಕೋತಾ ಇತ್ತು. ಅವ್ರು ಮಾತಾಡೋದು ಕೇಳಿಸ್ತಾ ಇರ್ಲಿಲ್ಲ. ಕಡೆ ಬೆಂಚಲ್ಲಿ ಇದ್ರಲ್ಲ ಹುಡುಗರು, ಅವ್ರು ಕೂಕೊಂಡ್ರು, ಸಾರ್ ಏನು ಕೇಳಿಸ್ತಾ ಇಲ್ಲ. ಮೇಷ್ಟ್ರು ತಲೆ ಎತ್ತಿ ಪ್ರಯತ್ನ ಮಾಡಿ ಕೇಳಿಸುತ್ತೆ ಅಂದ್ರು. ಅದೇ ಧ್ವನಿಯಲ್ಲಿ ಹೇಳಿದ್ರು. ಆಗ ಹಿಂದಿನ 3-4 ಸಾಲಿದ್ದಂತ ಹುಡುಗಿಯರು ಎದ್ಬಿಟ್ರು ಬರಕ್ಕಂತ. ನಾವೇನೋ ತಕರಾಟೆ ಆಯ್ತಪ್ಪ, ತಕರಾರಾಯ್ತು ಅನ್ಕೊಂಡ್ವಿ. ಆ ಶಿಷ್ಯ ಹುಡುಗರು ಎದ್ಕೊಂಡ್ ಮೇಲೆ ಇಳಿದ್ ಬಂದ್ರು. ಕೆಳಗಡೆ ದರ ಮೆಟ್ಲು ಇಳಿದ್ ಬಂದು ಗುರುಗಳು ನಿಂತಿದ್ರಲ್ಲ ಮೇಜಿನ ಪಕ್ಕ, ಆ ನೆಲದ ಮೇಲೆ ಕೂತ್ಕೊಂಡ್ಬಿಟ್ರು ಹತ್ತಿರದಲ್ಲಿ. ಒಬ್ಬ ಹುಡುಗಿ ಎದ್ ನಿಂತ್ಲು, ಸರ್ ನೀವು ಜೋರಾಗಿ ಮಾತಾಡಿ ಆಯಾಸ ಮಾಡ್ಕೋಬೇಡಿ ಸರ್, ಇಲ್ಲೇ ಕೂತಿರ್ತೀವಿ ಸರ್, ನಿಧಾನಕ್ಕೆ ಮಾತಾಡಿ ಸರ್ ಅಂತ ಹೇಳ್ತೀನಿ. ಸ್ನೇಹಿತರೆ, ಅದ್ಭುತ ಅನ್ಸುತ್ತೆ ನೆನೆಸ್ಕೊಂಡ್ರೆ. ಈಗೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನೆಗಳೂರು ಮಾಸ್ತರ್ ಕಣ್ಣಲ್ಲಿ ಚಕ್ಕತ್ತ ನೀರ್ ಚಿಮ್ತು. ಕೈ ಎತ್ತಿ ಹುಡುಗಿ ತಲೆ ಮೇಲೆ ಇಟ್ಟು ಥ್ಯಾಂಕ್ ಯು ಮಗು ಅಂದ್ರು. ಒಂದು ಸೂಜಿ ಬಿದ್ರು ಕೇಳಿಸುವಷ್ಟು ಶಾಂತತೆಯಲ್ಲಿ ಕ್ಲಾಸ್ ನಡೀತು. ಕ್ಲಾಸ್ ಅಲ್ಲಿ ಇದ್ದವರು 60 ಜನ ಮಕ್ಕಳು. ನಮ್ಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ಗೊತ್ತಾದದ್ದು ಏನ್ ಗೊತ್ತಾ, ವೈದ್ಯರು ಹೇಳಿದ್ದಾರೆ ಮಾತಾಡಬೇಡಿ, ನೀವು ಗಂಟ್ಲು ಸರ್ಜರಿ ಆಗಿದೆ, ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಆದ್ರೆ ಮೇಷ್ಟ್ರು ನಾನು ಹೋಗದೆ ಹೋದ್ರೆ ಮಕ್ಕಳಿಗೆ ಪಾಠ ಏನಾಗ್ಬೇಕು, ಮಾರ್ಷಲ್ ಪರೀಕ್ಷೆ ಬರುತ್ತಲ್ಲ, ನಾನು ಮುಗಿಸ್ಬೇಕು, ಪಾಠ ಮುಗಿಸ್ಬೇಕು ಅಂತ ಹೇಳಿ ಆ ಗಂಟ್ಲು ನೋವಿದ್ರು ಕೂಡ ವೈದ್ಯರ ಹೇಳಿಕೆಯನ್ನು ದಾಟಿ ಬಂದು ಕೂತ್ಕೊಂಡು ಮಕ್ಕಳಿಗೆ ಪಾಠ ಮಾಡಕ್ ಹೋದ್ರಲ್ಲ, ಕಷ್ಟದಲ್ಲಿ ಮಾತಾಡ್ಕೊಂಡು ಹೇಳಿದ್ರಲ್ಲ, ಇದು ನೆನ್ಸ್ಕೊಂಡಾಗ ನನ್ನ ಮನಸ್ಸು ಉಕ್ಕಿ ಬರ್ತದೆ. ಅದಕ್ಕೆ ನಾನು ಮೇಷ್ಟ್ರು ಹೇಳೋದು, ತರಗತಿಯನ್ನ ನಿಯಂತ್ರಣ ಮಾಡೋ ಯೋಜನೆ ಬೇಡ. ಕಂಟ್ರೋಲ್ ಇಸ್ ದ ನೆಗೆಟಿವ್ ವರ್ಡ್. ಮಕ್ಕಳು ಕಂಟ್ರೋಲ್ ಮಾಡ್ಬೇಕು. ಕಂಟ್ರೋಲ್ ಮಾಡೋದು ಬೇಕಾಗಿಲ್ಲ ಸ್ವಾಮಿ. ನೀವು ನೋಡಕ್ ಹೋಗ್ತೀರಿ, ಜಾದೂಗಾರ ನೋಡಕ್ ಹೋಗ್ತೀರಿ, ಜಾದೂ ನೋಡಕ್ ಹೋಗ್ತೀರಿ. ಆ ಜಾದೂಗಾರ ಹೇಳ್ತಾ ಇರ್ತಾನ, ಸುಮ್ಮನೆ ಕೂತ್ಕೊಳ್ಳಿ ಅಂತಾನ. ಅವ್ನು ಮಾಡೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲರೂ ಹಿಂಗೆ ಬಾಯಿ ತಕೊಂಡು ನೋಡ್ತಾ ಇರ್ತಾರೆ. ಅದಕ್ಕೆ ನಾನು ಶಿಕ್ಷಕರಿಗೆ ಹೇಳೋದು, ಮಕ್ಕಳನ್ನ ಹೇಗೆ ನಿಯಂತ್ರಣ ಮಾಡಬೇಕು ಅಂತ ನೋಡ್ಬೇಡ್ರಪ್ಪ, ನೀವು ಪಾಠ ಮಾಡೋ ರೀತಿಯನ್ನು ನೋಡ್ಕೊಳ್ಳಿ. ಮಕ್ಕಳ ಮನಸ್ಸನ್ನ ಹಿಡಿದು ಕಟ್ಟುವಂತ ರೀತಿಯಲ್ಲಿ ಪಾಠ ಮಾಡಿದ್ರೆ ಮಕ್ಕಳು ಹೆಂಗ್ ಕೊಡ್ತಾರೆ. ಹಾವಾಡಿಗೆ ಮುಂದೆ ತಲೆ ಆಡ್ಸೋಂಗ್ ಕೂತಿರ್ತಲ್ಲ ಹಾವು, ಕೂತ್ಕೋತಾರೆ. ಆಗ ಕಲಿಕೆ ಭಾರ ಆಗದೆ ಒಂದು ಸಂಭ್ರಮ. ಮೇಷ್ಟ್ರ ಕೈ ಮುಗಿದು ಬೆಡ್ಕೊಳ್ಳೋದು. ನಾನು ಪಾಠ ಮಾಡುವಾಗ ಪ್ರೀತಿಯಿಂದ ಮಾಡಿ, ಹೃದಯದಿಂದ ಮಾಡಿ. ಆಗ ಕ್ಲಾಸನ್ನ ನಿಯಂತ್ರಣ ಮಾಡೋದಾಗ್ಲಿ, ಕಂಟ್ರೋಲ್ ಅಂತಿದೆಯಲ್ಲ, ಅದು ಬೇಕಿಲ್ಲ. ಹುಡುಗರು ನಿಮ್ ಹಿಂದೆನೆ ಆ ಕಿಂದರ ಜೋಗಿ ಹಿಂದೆ ಬರ್ತಿದ್ರಲ್ಲ, ಹಾಗೆ ಮಕ್ಕಳು ಬರ್ತಾರೆ.